ಕೊಟ್ಟಾಗ ಆ ಆಲದ ಗಿಡಕ್ಕೆ ರಾಯಣ್ಣನ ನೇಣು ಹಾಕಿದ ಮಗನನ್ನ ಗಲ್ಲಿಗೇರಿಸಿದಾಗ ಮಗ ಅನ್ಸಲಿಲ್ಲ. 7 ಗುಂಡಿಗೆ ಇರ್ತಕ್ಕಂಥ ಏಕೈಕ ಶೂರ ಅವ ಯಾರಂತ ಕೇಳಿದ್ರೆ ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ್ಣ. ಆ ರಾಯಣ್ಣ ಕಿತ್ತೂರಿನ ಹುಲಿ 7 ಗುಂಡಿನ ಸರದಾರ ಅಂತ ಅವನಿಗೆ ಹೆಸರು. ಗುಂಡು ಬಡದಾಗ ಅಂತಿದ್ದವ ಕಸಿ ಅಂಗಿ ಕಟ್ತಿದ್ದ. ಬಹುಶಃ ಕಸಿ ಅಂಗಿ ಅಂದ್ರೆ ಹಿರಿಯರಿಗೆ ತೊಡ್ಕೊಳ ಮಂದಿಗೆ ಗೊತ್ತಿರ್ಬೇಕು, ತೊಡ್ಕೊಳ ಮಂದಿಗೆ ಗೊತ್ತಿಲ್ಲ. ನಮಗ ಬಹುಶಃ ಎಲ್ಲರಿಗೆ ಪಂಗೋಣಿ ಅಂತ ಪ್ಯಾಂಟ್ ಮ್ಯಾಗ ಒಂದು ಕಪಾಟ್ ಕಟ್ಟ ಗೊತ್ತದವ. ಕಸಿ ಅಂಗಿ ಕಟ್ಟಾಗ ಅವನೊಂದು ಮಂತ್ರ ಇರ್ತದ. ಆ ಮಂತ್ರ ಹೇಳ್ತಿದ್ದವ. ಯಾವ ಮಂತ್ರ ಹೇಳ್ತಿದ್ದಂದ್ರ ಹರ ಹರ ಮಹಾದೇವ ಅಂತ ಕಸಿ ಅಂಗಿ ಕಟ್ತಿದ್ದ. ಅವ್ನು ಯುದ್ಧಕ್ಕೆ ಹೋಗ ಒಂದೊಂದು ಕಸಿ ಅಂಗಿ ಕಟ್ಟಾಗ ಹರ ಹರ ಮಹಾದೇವ್ ಅಂದಾಗ ಅವನ ಮೈಯೆಲ್ಲ ಕರೆಂಟ್ ಬಂದಂಗಾಗಿ ವಿಜೃಂಭಣೆಯಿಂದ ಹೊಳ ಪಡ್ತಿತ್ತು ಅವನ ಮೈಯಲ್ಲಿ ಸಂಗೊಳ್ಳಿ ರಾಯಣ್ಣ. ಅಂತ ಶೂರ ರಾಯಣ್ಣ ತಲವಾರ್ ಹಿಡಿದು ಕಸಿ ಅಂಗಿ ಕಟ್ಟಿ ಮೀಸಿ ತಿರುಗಿ ಕುದುರೆ ಮ್ಯಾಗ ಕೂತು ಹೊರಗೆ ಹೊಂಟ ಅಂದ್ರ ಬ್ರಿಟಿಷರ ಕುದುರೆ ಹತ್ತಿದಂದ್ರ ರಾಯಣ್ಣ ಬ್ರಿಟಿಷರಿಗೆ ನಡಗೊಡ್ತಿತ್ತ. ಅವ ಎಂತ ಮಗ ಹುಟ್ಟಿರ್ಬೇಕು ಯೋಚನೆ ಮಾಡ್ಯವ. ನಮ್ಮ ಮಕ್ಕಳು ಹೊಂಟವ್ ನೋಡ್ರಿ. ಪಟ್ಟದ್ದು ತನ್ನ ತಂದೆ ಪಟ್ಟ ಸಂಸ್ಕಾರ ಭವ್ಯ ಭಾರತ ದೇಶದ ಕೀರ್ತಿವಂತ ಮಗನಾಗಬೇಕಂತ ಕೇಳಿದ್ರೆ ತಾಯಿ ತಂದೆ ಕರ್ತವ್ಯ ಬಾಳುತ್ತೆ. ಶೂರ ಮಗನನ್ನಾಗಿ ತಯಾರು ಮಾಡ್ರಿ ಅಂತ ನಾನು ವಿನಂತಿ. ಅದರ ಮುಖಾಂತರವಾಗಿ ನಮ್ಮ ಪರಮ ಪೂಜ್ಯರು ಹಾಗೂ ನಮ್ಮ ಬಹಳ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಸರಳ ಸಜ್ಜನಿಕೆ ಜೀವನವನ್ನು ನಡೆಸಿಕೊಂಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹುಟ್ಟಿದರು.